ಸಿಎಂ ಸಿದ್ದರಾಮಯ್ಯನವರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದು ಡೋಂಟ್ ಕೇರ್ ಎಂದಿದ್ದಾರೆ ಮೈಕ್ರೋ ಫೈನಾನ್ಸ್. ಯಾದಗಿರಿಯಲ್ಲಿ ಮತ್ತೆ ಅಟ್ಟಹಾಸ ಮೆರೆದಿದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ಕುಟುಂಬವೊಂದು ಮನೆಗೆ ಬೀಗ ಹಾಕಿ ಊರೇ ಬಿಟ್ಟಿರುವಂತಹ ಘಟನೆ ತಾಲೂಕಿನ ಎಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎಡ್ಡಹಳ್ಳಿ ಗೀತಮ್ಮ ಎಂಬಾಕೆ 4-5 ಫೈನಾನ್ಸ್ಗಳಿಂದ 30 ರಿಂದ 50 ಸಾವಿರ ರೂಪಾಯಿಗೆ ಸಾಲ ಪಡೆದಿದ್ರು. ಸಾಲದ ಬಳಿಕ ಮರುಪಾವತಿ ಮಾಡುವಂತೆ ಫೈನಾನ್ಸ್ ಸಿಬ್ಬಂದಿ ಕಿರುಕುಳವನ್ನ ನೀಡ್ತಾ ಇದ್ರು. ಇದರಿಂದ ಬೇಸತ್ತ ಗೀತಮ್ಮ ಊರು ಬಿಟ್ಟು ಬೆಂಗಳೂರು ಕೆಲಸಕ್ಕಾಗಿ ಬಂದಿದ್ರು. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಮಗ ಮಲ್ಲಿಕಾರ್ಜುನನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿರುವ ಗೀತಮ್ಮ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಮಗ ಬದುಕೋದಿಲ್ಲ ಅಂತ ವೈದ್ಯರು ಹೇಳಿದ ಬಳಿಕ ಗೀತಮ್ಮ ಊರಿಗೆ ಬಂದಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ ಮನೆಗೆ ಬೀಗ ಜಡಿದಿದ್ರು. ಮಗನನ್ನ ಬದುಕಿಸಿಕೊಳ್ಳೋದಕ್ಕೆ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ. ಒಂದು ವೇಳೆ ಮಗ ಸತ್ತಲ್ಲಿ ಆತನ ಶವ ಯಾರ ಮನೆ ಮುಂದಿಡ್ಲಿ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಗೀತಮ್ಮ. ತನಗೆ ಸಹಾಯ ಮಾಡುವಂತೆ ಅಂಗಲಾಚ್ತಾ ಇದ್ದಾರೆ. ಸಾಲ ಮುಗಿದು ನನ್ನ ಮಗನಿಗೆ ಆರಾಮ ಮಾಡಿ ನಾನು ಇಷ್ಟೇ ದೈವಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಈ ಮಗನ ದವಾಖಾನೆ ಎಲ್ಲ ಲಾಸ್ ಆಯ್ತು, ಏನು ಉಳಿದಿಲ್ಲ ನಮ್ಗೆ. ಮನೆಗೆ ಏನೋ ಆಸ್ತಿ ಐತಮ್ಮ ಏನಾದ್ರು ಒಂದಿಗೆ ನಂಗೆ ಒಂದು ಮಗ ಸೊಸಿಗೆ ಭಾಳ ಅಕ್ಕಿ ಗೊತ್ತಾಗ ಸೊಸಿಗೆ ಹೆಂಗೆ ಮಾಡ್ಬೇಕು ಇರ್ತಾರೆ ಒಂದು ದಾರಿ ತೋರಿಸಿ ಇಷ್ಟೇ. ಈಗ ಮಗನಿಗೆ ಬೆಂಗಳೂರಾಗ ತೋರಿಸಿದ್ರಿ, ಅಲ್ಲಿಂದ ಎಲ್ಲಿ ಕಳಿಸಿದ್ರು? ಅಲ್ಲಿಂದ ಕಳಿಸ್ಬಿಟ್ರೆ ಮನೆ ಇಲ್ಲ ಕೈಯಲ್ಲಿ ಬಂದ್ರೆ ಅಡ್ಮಿಟ್ ಮಾಡಿದ್ವಿ ಸರ್. ನನಗೆ ಏನು ಬೇಕಾದ್ರೆ ನನ್ನ ಮನೆ ಬೇಕು, ನನ್ನ ಮಗ ಬೇಕು, ನನ್ನ ಸಾಲ ಮುಗಿಸ್ಬಿಟ್ಟು